ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಇಂದು ಬಿಜೆಪಿ ಆಯೋಜಿಸಿರುವ ಜನಸ್ವರಾಜ್ಯ ಸಮಾವೇಶದಲ್ಲಿ ಭಾಗಿಯಾಗಲು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಮೈಸೂರಿಗೆ ಆಗಮಿಸಿದ್ದು, ಬಿಜೆಪಿ ಕಚೇರಿಗೆ ಆಗಮಿಸಿದ ಸಚಿವರು ಶೋಭಾ ಕರಂದ್ಲಾಜೆ ಜೊತೆ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್, ಬಿಜೆಪಿ ಜಿಲ್ಲಾಧ್ಯಕ್ಷೆ ಮಂಗಳಾ ಸೋಮಶೇಖರ್ ಉಪಸ್ಥಿತರಿದ್ದರು. ಇನ್ನು ಮುಂಬರುವ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ 4 ತಂಡಗಳಾಗಿ ಸಮಾವೇಶಗಳಲ್ಲಿ ಭಾಗಿಯಾಗುತ್ತೇವೆ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಭಿವೃದ್ಧಿ ಕಾರ್ಯಗಳನ್ನು ಮತದಾರರಿಗೆ ಮನವರಿಕೆ ಮಾಡಿಕೊಡ್ತೇವೆ. ಇನ್ನು ಮೈಸೂರು ಚಾಮರಾಜನಗರ ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಪಕ್ಷ ಉತ್ತಮ ಸಾಧನೆ ಮಾಡುವಂತಹ ವಿಶ್ವಾಸವಿದೆ. ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ 15ರಿಂದ 16 ಕ್ಷೇತ್ರಗಳಲ್ಲಿ ಜಯ ಗಳಿಸಲಿದೆ. ಇನ್ನು ವಿಧಾನ ಪರಿಷತ್ನಲ್ಲೂ ಬಿಜೆಪಿ ಬಹುಮತ ಸಾಧಿಸಲಿದೆ ಅಂತ ಹೇಳಿಕೆ ನೀಡಿದ್ದಾರೆ. ಇನ್ನು ನರೇಗಾ ಯೋಜನೆಯ ಪರಿಣಾಮ ರೈತರ ಸ್ಥಿತಿ ಸುಧಾರಿಸಿದೆ. ಸಣ್ಣ ರೈತರ ಆಸ್ತಿ ಗಳಿಕೆಯಲ್ಲಿ ಹೆಚ್ಚಳವಾಗಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೂ ಅನುಕೂಲಕರವಾಗಲಿದೆ. ಇನ್ನು ಪ್ರತಿ ಮನೆಗೂ ಕುಡಿಯುವ ನೀರು ತಲುಪಿಸಲು ಕೇಂದ್ರ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಶ್ರಮಿಸಲಾಗ್ತಾ ಇದೆ. ಕೋವಿಡ್ ಸಮಯದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ರಚಿಸಿ ವ್ಯಾಕ್ಸಿನ್ ಹಾಕುವ ಕಾರ್ಯ ಯಶಸ್ವಿಯಾಗಿ ನೆರವೇರಿಸಲಾಗಿದೆ. ಉಚಿತವಾಗಿ ಪಡಿತರವನ್ನು ವಿತರಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸೋಲಾರ್ ಲೈಟ್ ಅಳವಡಿಕೆಗೆ ಉತ್ತೇಜನ ಕೂಡ ನೀಡಲಾಗಿದ್ದು, ಜೊತೆಗೆ ಅಂತರ್ಜಲ ವೃದ್ಧಿಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದರು. PMGSY ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಸಡಕ್ ಯೋಜನೆ ಇದು ಕರ್ನಾಟಕ ರಾಜ್ಯಕ್ಕೆ ನಮ್ಗೆ ತುಂಬಾ ಅನುಕೂಲ ಆಗಿದೆ. ಮೊನ್ನೆ ತಾನೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು 2,000 ಕೋಟಿ ರೂಪಾಯಿನ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿದರೆ. ಕೇಂದ್ರ ಸರ್ಕಾರವನ್ನು ಕೂಡ ಅದು ಬಿಡುಗಡೆ ಆಗಿದೆ. 5,314 ಕಿಲೋಮೀಟರ್ ರಸ್ತೆಗಳನ್ನ ಇದ್ರ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಹೀಗೆ ರಸ್ತೆ, ನೀರು, ನರೇಗಾ ಕಾಮಗಾರಿಗಳು, ಶೌಚಾಲಯಗಳು, ಸೋಲಾರ್ ಲೈಟು, ಎಲ್ಲ ಅಭಿವೃದ್ಧಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಸಾಕಷ್ಟು ಮಾಡ್ತಾ ಇರೋದ್ರಿಂದ ಒಂದು ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ನಮಗೆ ಈ ಒಂದು ವಿಧಾನಮಂಡಲದ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಗೆ ತುಂಬಾ ನಮಗೆ ಸಹಕಾರಿ ಕೂಡ ಇದಾಗುತ್ತೆ ಅಂತ ವಿಶ್ವಾಸ ಇದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯ ಸುಸಂಘಟಿತವಾಗಿ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಅಧ್ಯಕ್ಷರಾದ ನಂತರ ಪ್ರತಿ ಬೂತ್ಗೂ ಕೂಡ ಕಮಿಟಿಗಳು ಮಾಡಿ ಒಟ್ಟಾರೆ ಕೆಲಸ ಮಾಡ್ತಾ ಇರೋದು ನಮಗೆ ತುಂಬಾ ಶಕ್ತಿ ಕೊಡ್ತಾ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಬರುವಂತ ಎಲ್ಲ ಚುನಾವಣೆಗಳು ಕೂಡ ನಾವು ಗೆಲ್ತಾ ಇರೋದೇ ಅದಕ್ಕೆ ಒಂದು ಸಾಕ್ಷಿ. ಹಾಗಾಗಿ ಈ ಚುನಾವಣೆಯಲ್ಲಿ ಕೂಡ ಒಂದ್ ಕಡೆ ಸಂಘಟನೆ ಏಕತೆ, ಮತ್ತೊಂದು ಕಡೆ ಅಭಿವೃದ್ಧಿ ಕಾರ್ಯಗಳು ಮತ್ತು ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವ, ಈ ಮೂರು ಕೂಡ ಒಂದ್ ಕಡೆ ನೇತೃತ್ವ, ಸಂಘಟನೆ ಮತ್ತು ಅಭಿವೃದ್ಧಿ ಕಾರ್ಯ, ಇದರಿಂದ ಭಾರತೀಯ ಜನತಾ ಪಾರ್ಟಿ ಹೆಚ್ಚಿನ ಸ್ಥಾನವನ್ನ ಈ ಒಂದು ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಚುನಾವಣೆಯನ್ನು ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ನಾವಾಗಲೇ ಮೊನ್ನೆಯಿಂದ ನಮ್ಮ ಪ್ರವಾಸ ಶುರು ಮಾಡಿದ್ವಿ. ಮೊನ್ನೆ ನನ್ನನ್ನ ಚುನಾವಣೆಯಲ್ಲಿ ಸೋಲಿಸಿ ಈಗ ಟಿಕೆಟ್ ಕೇಳೋಕೆ ಬಂದಿದ್ದೀರಾ ಅಂತ ನಿನ್ನೆ ಸಿದ್ದರಾಮಯ್ಯ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವುದಕ್ಕೆ ಇದೀಗ ಸಚಿವ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಲಿತ ನಾಯಕ ಜಿ ಪರಮೇಶ್ವರನ್ನ ಚುನಾವಣೆಯಲ್ಲಿ ಸೋಲಿಸಿದವರು ನೀವು. ಪರಮೇಶ್ವರನ್ನ ಸೋಲಿಸಿದ್ದಾಗ ನಿಮಗೆ ನಾಚಿಕೆ ಆಗ್ಲಿಲ್ವಾ ಅಂತ ಪ್ರಶ್ನಿಸಿದ್ರು. ಆದ್ರೀಗ ನಿಮ್ಮನ್ನ ಸೋಲಿಸಿರೋ ಬಗ್ಗೆ ಕಾರ್ಯಕರ್ತರನ್ನ ಪ್ರಶ್ನೆ ಮಾಡಿದ್ದೀರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು ಅಂತ ಸಿದ್ದರಾಮಯ್ಯ ವಿರುದ್ಧ ಸಚಿವ ಈಶ್ವರಪ್ಪ ವಾಗ್ದಾಳಿಯನ್ನ ನಡೆಸಿದ್ರು. ಸಿದ್ದರಾಮಯ್ಯ ಕಮಿಷನ್ ತೋರಿಸಿದ್ದಾರೆ ಅನ್ನೋದನ್ನ ಅಳತೆಗೋಲು ಚಾಮುಂಡೇಶ್ವರಿ ಅವರು ಸೋಲಿಗೆ ಸಾಕ್ಷಿ. ರಾಜ್ಯದಲ್ಲಿ ಸರ್ಕಾರ ಕಳ್ಕೊಂಡಲ್ಲ ಮುಖ್ಯಮಂತ್ರಿ ಸ್ಥಾನ, 40% ತಗೊಂಡಿದ್ರು, 50% ತಗೊಂಡಿದ್ರು. ಅದನ್ನ ಜನ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಓಡಿಸಿದ್ದಾರೆ. ಇನ್ನೊಂದವರು ಹೇಳಿದ್ರು 28 ಸೀಟಲ್ಲಿ ಬಿಜೆಪಿ 1-2 ಸೀಟು ಗೆಲ್ಲಲ್ಲ ಅಂತ. ಪಾಪ ಅವ್ರ ಹಣೆ ಬರ 1 ಸೀಟ್ ಗೆಲ್ಲಂತ ಸ್ಥಿತಿ ಬಂತು. ಹಾಗಾಗಿ ಪರ್ಸೆಂಟೇಜ್ ಸರ್ಕಾರವರು ಒಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಿಗೆ ನನ್ನಲ್ಲಿ ಚುನಾವಣೆಯಲ್ಲಿ ಸೋಲಿಸಿ ಈಗ ಸೀಟ್ ಕೇಳಕ್ ಬಂದಿದ್ದೇನೆ, ಈಗ ನಾಚಿಕೆ ಆಗಲ್ವಾ ಅಂತ. ವಿಧಾನ ಮಂಡಲದಲ್ಲಿ ನಾನು ನೇರವಾಗಿ ಕೇಳಿದೆ, ಪರಮೇಶ್ವರ್ ಅವರಿಗೆ ಸೋಲಿಸಿದ್ದು ಸಿದ್ದರಾಮಯ್ಯನವರು ನೀವೇ, ಪರಮೇಶ್ವರ್ ಹೌದೋ ಅಲ್ಲ ಹೇಳಿ ನೀವು ಸಭೆಯಲ್ಲಿ ಅಂತ ಕೇಳಿದೆ. ಇನ್ನು
ಇನ್ನು ಪರ್ಸೆಂಟೇಜ್ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಈಶ್ವರಪ್ಪ, ಸಿದ್ದರಾಮಯ್ಯ ಅವರೇ ಕಮಿಷನ್ ಕಿಂಗ್. ಅವರು ಪಡೆದುಕೊಂಡಂತಹ ಕಮಿಷನ್ ವ್ಯವಹಾರದ ಒಟ್ಟು ಮೊತ್ತವೇ ಚಾಮುಂಡೇಶ್ವರಿ ಕ್ಷೇತ್ರದ ಸೋಲು. ಸಿಎಂ ಆದಿಯಾಗಿ ಸೋತು ಕಾಂಗ್ರೆಸ್ ಪಕ್ಷವೇ ಅಧಿಕಾರವನ್ನ ಕಳೆದುಕೊಳ್ತು. ಇನ್ನು ನಮ್ಮ ಸರ್ಕಾರದಲ್ಲಿ ಯಾವುದೇ ಇಲಾಖೆಯಲ್ಲೂ ಪರ್ಸೆಂಟೇಜ್ ವ್ಯವಹಾರ ನಡೀತಾ ಇಲ್ಲ. ಯಾವುದೇ ಅಧಿಕಾರಿ ಅಥವಾ ಚುನಾಯಿತ ಪ್ರತಿನಿಧಿ ಕಮಿಷನ್ ಪಡೆದಿಲ್ಲ. ಅಂತಹ ಯಾವುದೇ ಆರೋಪ ಇದ್ರೂ ಖುದ್ದು ದೂರು ಕೊಡಲಿ, ತಕ್ಷಣ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಅಂತ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಎಷ್ಟು ಪರ್ಸೆಂಟ್ ಸಿದ್ದರಾಮಯ್ಯ ಕಮಿಷನ್ ತಗೊಳ್ತಿದ್ದಾರೆ ಅನ್ನೋದನ್ನ ಅಳತೆಗೋಲು ಚಾಮುಂಡೇಶ್ವರಿಯಿಂದ ಅವರು ಸೋಲಿಗೆ ಸಾಕ್ಷಿ. ರಾಜ್ಯದಲ್ಲಿ ಸರ್ಕಾರ ಕಳೆದುಕೊಂಡಲ್ಲ ಮುಖ್ಯಮಂತ್ರಿ ಸ್ಥಾನ, 40% ತಗೊಳ್ತಿದ್ರು, 50% ತಗೊಳ್ತಿದ್ರು. ಅದನ್ನ ಜನ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಓಡಿಸಿದ್ದಾರೆ. ಇನ್ನೊಂದು ಅವರು ಹೇಳಿದ್ರು 28 ಸೀಟಲ್ಲಿ ಬಿಜೆಪಿ 1-2 ಸೀಟು ಗೆಲ್ಲಲ್ಲ ಅಂತ. ಪಾಪ ಅವರ ಹಣೆ ಬರ 1 ಸೀಟ್ ಗೆಲ್ಲಂತ ಸ್ಥಿತಿ ಬಂತು. ಹಾಗಾಗಿ ಪರ್ಸೆಂಟೇಜ್ ಸರ್ಕಾರ ಏನಿದ್ರು ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ ಅಂತ. ಹೌದಪ್ಪ, ನಾನು ಹೇಳ್ತಾ ಇದ್ದೀನಲ್ಲ, ಇಡೀ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನೇನು ಭ್ರಷ್ಟಾಚಾರ ನಡೆಯುತ್ತಿದೆ ಎಷ್ಟಂದ್ರೆ ನಿಮ್ಮ ಎದುರಿಗೇನೆ ಡಿ ಕೆ ಶಿವಕುಮಾರ್ ಗುಂಪು, ಸಿದ್ದರಾಮಯ್ಯ ಗುಂಪು, ಮುಸಲ್ಮಾನ್ ಗುಂಪು ಎಷ್ಟು ಮಟ್ಟಿಗೆ ಜಗಳ ಆಡ್ಕೊಂಡ್ರು ಅಂತ ನೋಡಿದ್ರಿ. ಸಭೆ ಬಿಟ್ಟು ಎದ್ದೋದ್ರಿ. ಯಾಕೆ ಮುಸಲ್ಮಾನರದ್ದು 2 ಗುಂಪು ಮಾಡಾಕಿದ್ರಿ? ಲಿಂಗಾಯತರದಂತ 2 ಗುಂಪು ಮಾಡಿ ಹಾಕಾಯ್ತು ನೀವು, ವೀರಶೈವ ಲಿಂಗಾಯತ ಅಂತ. ಅದೇ ರೀತಿ ಈಗ ಮುಸಲ್ಮಾನರನ್ನು 2 ಗುಂಪು ಮಾಡಕ್ ಕೊಟ್ಟಿದ್ರಿ. ಹಿಂದುಳಿದ ವರ್ಗದ ಚಾಂಪಿಯನ್ ನಾನು ತಿಳ್ಕೊಂಡ್ರಿ. ನೀವೇ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಹಿಂದುಳಿದ ವರ್ಗದ ಆಯೋಗದ ವರದಿನ ಯಾಕೆ ಬಿಡುಗಡೆ ಮಾಡಲಿಲ್ಲ? ಬೈಂಡಿಂಗ್ ಆಗಿಲ್ಲ ಅಂದ್ರಿ ವರದಿ. ಸುಳ್ಳು ಹೇಳೋದಕ್ಕೆ ನಿಸ್ಸೀಮ ಅಂದ್ರೆ ಸಿದ್ದರಾಮಯ್ಯ. ಓಕೆ, ನೀವು ಮುಖ್ಯಮಂತ್ರಿ ಆಗಿದ್ದಾಗ ಬೈಂಡಿಂಗ್ ಆಗಲಿಲ್ಲ. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ, ಆಗ ಬೈಂಡಿಂಗ್ ಆಗಿತ್ತ? ಅವಾಗ ಯಾಕೆ ವರದಿ ಬಿಡುಗಡೆ ಮಾಡಲಿಲ್ಲ? ಈಗ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಹಿಂದುಳಿದ ವರ್ಗದ ಆಯೋಗದ ಬಗ್ಗೆ ಚಕಾರ ಎತ್ತಬಾರದು ಅಂತ ಹೇಳಿದ ನಂತರ, ಆದರೂ ನಾನು ಹೇಳ್ತೇನೆ ವಿಧಾನ ಮಂಡಲದಲ್ಲಿ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ವಿಧಾನ ಮಂಡಲದ ಹಿಂದುಳಿದ ವರ್ಗದ ಬಗ್ಗೆ ಪ್ರಸ್ತಾಪ ಇಲ್ಲ, ಬಾಯಲ್ಲಿ ಕಳಬಿಟ್ಕೊಂಡಿದ್ರ. ಈಗ ಅವ್ರ ಶಿಷ್ಯಂದರು ಇಡೀ ರಾಜ್ಯದಲ್ಲಿ ಓಡಾಡಿಸ್ತಾ ಇದ್ದಾರೆ, ಹಿಂದುಳಿದ ವರ್ಗದ ಆಯೋಗವನ್ನು ಬಿಡುಗಡೆ ಮಾಡಬೇಕು, ಇದನ್ನು ಹೋರಾಟ ಮಾಡ್ತೀವಿ ಅಂತ. ಹಿಂದುಳಿದವರು, ದಲಿತರು, ಮುಸಲ್ಮಾನರು ಈ 3 ಪದಗಳನ್ನ. ಇನ್ನು ಮಳೆಯಿಂದ ವ್ಯಾಪಕ ಅನಾಹುತವಾಗಿದ್ರು ಬಿಜೆಪಿಯವರು ಮಾತ್ರ ಶಂಕ ಹೊತ್ತಿದ್ದಾರೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ನೀಡಿರುವ ಹೇಳಿಕೆಗೆ ಇದೀಗ ಸಚಿವ ಈಶ್ವರಪ್ಪ ತಿರುಗೇಟನ್ನ ನೀಡಿದ್ದಾರೆ. ಜೆಡಿಎಸ್ನಲ್ಲಿ ಶಂಕ ಊದೋದಕ್ಕೂ ಯಾರೂ ಇಲ್ಲದಂತಾಗಿದ್ದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ನವರು ಎಷ್ಟು ಅಭ್ಯರ್ಥಿಗಳನ್ನ ಹಾಕ್ತಾರೋ ನೋಡೋಣ ಅಂತ ಟಾಂಗ್ ಕೊಟ್ಟರು. ಶಂಕ ಊದಕ್ಕೂ ಜನ ಇಲ್ಲಲ್ಲ, ನಮ್ಮ ಶಂಕ ಊದಕ್ಕಾದ್ರೂ ಜನ ಇದ್ದೀವಿ. ಇಡೀ ರಾಜ್ಯದಲ್ಲಿ ಶಂಕ ಊದ್ತಾ ಇದ್ದೀವಿ. ಶಂಕ ಯಾವ ಶಂಕ ಊದ್ತಾ ಇದ್ದೀವಿ? ಗ್ರಾಮೀಣ ಅಭಿವೃದ್ಧಿ ಕೆಲಸ ನಿಮಗೆ ಮಾಡಿದ್ದೀವಿ ಅಂತೇಳಿ ಶಂಕ ಊದ್ತಾ ಇದ್ದೀವಿ. ಅದಕ್ಕೋಸ್ಕರ ಓಟ್ ಕೊಡಿ ಅಂತ ಕೇಳ್ತಿದ್ದೀವಿ. ನೇತೃತ್ವ ಇದೆ ಏನಂತ ಶಂಕ ಊದ್ತಾ ಇದ್ದೀವಿ, ಅದಕ್ಕೆ ಓಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನೀವು ಶಂಕ ಊದಕ್ಕೂ ಜನ ಇಲ್ಲ, ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ. ಹಾಗಾಗಿ ಶಂಕ ಊದ್ತಿದ್ದೀವಿ ಅಂತ ನೀವು ಹೊಗಳೇ ಬಿಟ್ಟರೆ ಕುಮಾರಸ್ವಾಮಿ ಅವರಿಗೆ ಪಾಪ ನೀರೇ ಇಲ್ಲ. ಈ ಮಂತ್ರಿ ಚುನಾವಣೆ ಆಗುತ್ತೆ ನೋಡೋಣ. ಸಿದ್ದರಾಮಯ್ಯರನ್ನ ಚಾಮುಂಡೇಶ್ವರಿಯಲ್ಲಿ ಮಾತ್ರವಲ್ಲ ಬಾದಾಮಿಯಲ್ಲೂ ಸೋಲಿಸಲು ಜನ ಕಾಯ್ತಿದ್ದಾರೆ ಅಂತ ಜನಸ್ವರಾಜ್ಯ ಹೇಳಿಕೆಯಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಸಭೆಯಲ್ಲಿ ಡಿಕೆಶಿಯದ್ದೇ ಒಂದು ಗುಂಪು, ಜಮೀರ್ ಅಹಮದ್ ಅವರದ್ದೇ ಒಂದು ಗುಂಪು ಮಾಡಿಕೊಂಡಿದ್ರಿಂದ ಅಲ್ಪಸಂಖ್ಯಾತರ ಸಭೆಯನ್ನೇ ಬಿಟ್ಟು ಹೋದ್ರು. ಇನ್ನು ಸಭೆಗಳಲ್ಲಿ ಮಾತ್ರವಲ್ಲ ಕಾಂಗ್ರೆಸ್ ಅನ್ನ ಕರ್ನಾಟಕದಿಂದಲೇ ಓಡಿಸಬೇಕು ಅಂತ ಛೇಡಿಸಿದ್ರು. ಈಗ ನಡೆಯಲಿರೋ ವಿಧಾನ ಪರಿಷತ್ ಚುನಾವಣೆಯಲ್ಲಿ 25ಕ್ಕೆ 15 ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ಬಹಿರಂಗ ಹೇಳಿಕೆಯನ್ನು ನೀಡಿದ್ರು.
ಜಿಲ್ಲೆಯಾದ್ಯಂತ 500 ಹೆಕ್ಟೇರ್ ಬೆಳೆ ನಾಶವಾಗಿದ್ದು ವಿಶೇಷ ಅನುದಾನಕ್ಕೆ ಮುಖ್ಯಮಂತ್ರಿಗಳ ಬಳಿ ಮನವಿ ಮಾಡ್ತೇವೆ ಅಂತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್.ಟಿ. ಸೋಮಶೇಖರ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಜಿಲ್ಲೆಯಾದ್ಯಂತ ಮಳೆ ಅವಾಂತರಕ್ಕೆ ಒಟ್ಟು 1994 ಮನೆಗಳು ಹಾನಿಯಾಗಿದ್ದು ಅದರಲ್ಲಿ ಸುಮಾರು 1907 ಮನೆಗಳು ಭಾಗಶಃ ಹಾನಿಯಾಗಿದ್ದು 87 ಮನೆಗಳು ಸಂಪೂರ್ಣ ಹಾನಿಯಾಗಿವೆ. ಇನ್ನು ನಗರ ಪ್ರದೇಶಗಳಲ್ಲಿ 500 ಕಿಲೋಮೀಟರ್ ರಸ್ತೆಗಳು, 67 ಶಾಲೆಗಳು, 33 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಹಾನಿಯಾಗಿದ್ದು 3 ಜನರು ಸಾವನ್ನಪ್ಪಿದ್ದಾರೆ ಎಂದಿದ್ದು ಪರಿಹಾರ ಕಾರ್ಯಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. 230% ಮಳೆಯಾಗಿದೆ. ಕಳೆದ ನವೆಂಬರಲ್ಲಿ 230% ಆಗಿತ್ತು. ಈ ಸರಿ 530 ಆಗಿದೆ. ಟೋಟಲ್ ಹೌಸಸ್ 1994 ಮನೆಗಳು ಡ್ಯಾಮೇಜ್ ಆಗಿದೆ. 87 ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿದೆ. 1907 ಪಾರ್ಷಿಯಲಿ ಡ್ಯಾಮೇಜ್ ಆಗಿದೆ. 3 ಜನ ಸಾವನ್ನಪ್ಪಿದ್ದಾರೆ. ಟೋಟಲ್ ಕ್ರಾಪ್ಸು ಅಪ್ರಾಕ್ಸಿಮೇಟ್ಲಿ 500 ಹೆಕ್ಟೇರ್ ಲಾಸ್ ಆಗಿದೆ. 5 ರೋಡು, 1100 ಕಿಲೋಮೀಟರ್ ಇನ್ ಅರ್ಬನ್ ಏರಿಯಾಸ್, 500 ಕಿಲೋಮೀಟರ್ ಇನ್ ರೂರಲ್ ಏರಿಯಾಸ್. ಸ್ಕೂಲ್ ಡ್ಯಾಮೇಜಸ್ 67, PHCS ಡ್ಯಾಮೇಜ್ಡು 33, ಎಲೆಕ್ಟ್ರಿಕ್ ಪೋಸ್ಟ್ ಡ್ಯಾಮೇಜು 133. ಚಾಮುಂಡಿ ಬೆಟ್ಟದ್ದು 9.5 ಕೋಟಿ ಎಸ್ಟಿಮೇಟ್ ಮಾಡಿದ್ದಾರೆ. ಬಟ್ ಇನ್ನೂ ಮಳೆ ನಿಲ್ಲಿಲ್ಲ. ಅದರಿಂದ ಅಲ್ಟಿಮೇಟ್ಗೆ ಮಳೆ ಯಾವಾಗ ನಿಲ್ತದೆ, ಸ್ವಲ್ಪ ಬಿಸಿಲು ಬರ್ತದೆ, ಆವಾಗ ಫೈನಲ್ ಎಸ್ಟಿಮೇಟ್ ಮಾಡಿ ಅಂತೇಳಿ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದನ್ನು ಜಿಲ್ಲಾಡಳಿತ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಜಿಲ್ಲಾಧಿಕಾರಿಗಳ ಹತ್ರ ಮಾಹಿತಿನೂ ಕೂಡ ತೆಗೆದುಕೊಂಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಮನವಿ ಸಲ್ಲಿಸೋದು ಅಥವಾ ಹೆಚ್ಚಿನ ಅವರು ಮುಖ್ಯಮಂತ್ರಿಗಳು ರೆವಿನ್ಯೂ ಮಿನಿಸ್ಟರ್ ಅವ್ರು ಮಾಡ್ತಾರೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನು ಡ್ಯಾಮೇಜ್ ಆಗಿದೆ ಅದನ್ನ ಜಿಲ್ಲಾಧಿಕಾರಿಗಳು ಎಲ್ಲ ವರದಿ ತೆಗೆದುಕೊಂಡು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ವಿಡಿಯೋ ವರ್ಚುವಲ್ ಇದರಲ್ಲಿ ಕಲೆಕ್ಟ್ ಮಾಡಿದ್ದಾರೆ. ಅದನ್ನು ನಾಳೆ ಮುಖ್ಯಮಂತ್ರಿಗಳು ಕೊಡಗಿಗೆ ಬರ್ತಾರೆ. ಅದನ್ನು ಪರ್ಸನಲ್ ಆಗಿ ಹೇಳ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ. ಮಾಡ್ತಾರೆ ಎಲ್ಲ ರಿವ್ಯೂ ಮಾಡ್ತಿದ್ದಾರೆ. ರೋಡ್ ಸ್ಟೇಟ್ ರಿವ್ಯೂ ಮಾಡ್ತಿದ್ದಾರೆ. ತಕ್ಷಣ ಬಿಡುಗಡೆ ಮಾಡ್ತಾರೆ. ಮುಖ್ಯಮಂತ್ರಿಗಳೇ ನೇರವಾಗಿ. ಇನ್ನು ತಮ್ಮ ವಿಶೇಷ ಕರ್ತವ್ಯಾಧಿಕಾರಿಯಾಗಿದ್ದ ದಿನೇಶ್ ಗೂಳಿಗೌಡ ಕಾಂಗ್ರೆಸ್ಗೆ ಜಿಗಿದಿರೋದ್ರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಇದರ ಹಿಂದೆ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರ ಕೈವಾಡವಿದ್ದು ಮಂಡ್ಯದಲ್ಲಿ ಚುನಾವಣೆಗೆ ನಿಲ್ಲುವಂತೆ ಎಸ್.ಎಂ. ಕೃಷ್ಣ ಹೇಳಿದ್ದಾರೆ. ಇನ್ನು ಈ ವಿಚಾರ ನನಗೆ ಗೊತ್ತಾಗ್ತಿದ್ದಂತೆ ವಿಶೇಷ ಕರ್ತವ್ಯಾಧಿಕಾರಿ ಹುದ್ದೆಯಿಂದ ತೆಗೆದುಹಾಕಿದ್ದೇನೆ. ಈ ವಿಚಾರವನ್ನ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ.ಪಿ. ನಡ್ಡಾ ಸೇರಿದಂತೆ ವರಿಷ್ಠರಿಗೂ ತಿಳಿಸಿದ್ದೇನೆ. ನನ್ನ ಜೊತೆಯಲ್ಲಿ ಇದ್ಕೊಂಡು ಪಕ್ಷಾಂತರ ಮಾಡಿರೋದು ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಸೇರೋದು, ರಾಜಕೀಯ ಮಾಡೋದು ಅವರ ವೈಯಕ್ತಿಕ ವಿಚಾರ ಅಂತ ಹೇಳಿದ್ರು. ನನಗೆ 4-5 ದಿವಸ ಹಿಂದೆ ಬಂದಿದ್ದರು. ಎಸ್.ಎಂ. ಕೃಷ್ಣರವರು ಚುನಾವಣೆಗೆ ನಿಲ್ಲಿ ಅಂತ ಹೇಳ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟರು. ಆ ತಕ್ಷಣವೇ ನಾನು ಸರ್ಕಾರಕ್ಕೆ ವರದಿ ಮಾಡಿ ಏನು ಸ್ಪೆಷಲ್ ಆಫೀಸರ್ ಹುದ್ದೆ ಇದೆ ಅದನ್ನು ರಿಮೂವ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದೇನೆ. ಇನ್ನು ಅವರು ಸ್ವತಂತ್ರರು. ನಾವು ನನ್ನ ತಕ್ಷಣ ಗೊತ್ತಾದ ತಕ್ಷಣವೇ ನಾನು ಅವನ್ನ ನಮ್ಮ ಹುದ್ದೆಯಿಂದ ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೇನೆ. ಇನ್ನು ಅವರು ಚುನಾವಣೆಗಾರನಿಲ್ಲಿ ಬೇರೆ ಯಾರನ್ನಿಲ್ಲಿ ಅವರ ಇಂಡಿಪೆಂಡೆಂಟ್, ಅವರು ನಿಲ್ತಕ್ಕಂಥದ್ದು, ಅವ್ರು ಸ್ವತಂತ್ರರಿದ್ದು. ಅವ್ರು ಹೇಳ್ತಕ್ಕಂಥದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್.ಎಂ. ಕೃಷ್ಣವ್ರು ಹೇಳಿಲ್ಲ ನನಗೆ. ಎಸ್.ಎಂ. ಕೃಷ್ಣರವರು ಮಂಡ್ಯದಿಂದ ಚುನಾವಣೆಗೆ ನಿಲ್ಲಿ ಅಂತ ಹೇಳ್ತಿದ್ದಾರೆ ಅಂತ ಅಂದರು. ನಾನು ಯಾವ ಪಕ್ಷ ಅಂತ ಅವ್ರನ್ನ ಕೇಳಕ್ಕೆ ಹೋಗಲಿಲ್ಲ. ನೀವು ಚುನಾವಣೆ ನಿಲ್ಲೋದಾದರೆ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆಗೋದಿಲ್ಲ ಅಂತೇಳಿ ಆ ತಕ್ಷಣ ಸರ್ಕಾರಕ್ಕೆ ರಿಮೂವ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಲೆಟರ್ನು ಕೂಡ ಕಳಿಸಿದ್ದೆ. ಸಾಮಾನ್ಯವಾಗಿ ಎಲ್ಲರಿಗೂ ರಾಜಕಾರಣಕ್ಕೆ ಬರಬೇಕು ಅಂತ ಈಗ ಎಷ್ಟೋ ಜನ ಗೌರ್ಮೆಂಟ್ ಅಫಿಷಿಯಲ್ಸು ರಿಟೈರ್ಡ್ ಆಗಂಟೆ ವೆಯ್ಟ್ ಮಾಡ್ತಾರೆ. ರಿಟೈರ್ಡ್ ಆದಮೇಲೆ 60 ವರ್ಷ ಆದಮೇಲೆ ರಾಜಕೀಯ ಪಕ್ಷ ಸೇರ್ತಾರೆ, ಹೋಗ್ತಾರೆ. ಇವ್ರಿಗೂ ಎಲ್ಲೋ ಒಂದು ಕಡೆ ಆಸೆ ಆಗಿರಬೇಕು, ಚುನಾವಣೆಗೆ ನಿಂತರೆ ಏನಪ್ಪ ಮಂತ್ರಿಗಳ ಜೊತೆಲಿ ಎಷ್ಟು ದಿವಸ ಓಡಾಡೋದು ಅಂತಕ್ಕಂಥ ಭಾವನೆ ಬಂದಿರಬೇಕು. ಆದರೆ ನಾವು ಅದನ್ನ ಯಾವುದು ಕೂಡ ಟಾಲರೇಟ್ ಮಾಡಲ್ಲ. ನಾವು ಒಂದು ಸರ್ಕಾರದ ಮಂತ್ರಿಯಾಗಿ ಅದಕ್ಕೆ ಯಾಕೆ ಬೇಕಪ್ಪ ಅಂತೇಳಿ ಇಮಿಡಿಯೇಟಿಗೆ ನಮ್ಮ ರಾಜ್ಯದ BJP ಅಧ್ಯಕ್ಷರಿಗೂ ಮಾಹಿತಿ ಕೊಟ್ಟಿದ್ದೇನೆ.
ಅರುಣ್ಜಿಗೂ ಮಾಹಿತಿ ಕೊಟ್ಟಿದ್ದೇನೆ. ಈ ಥರ ಬಂದು ನಾನು ಕೇಳ್ದ, ಅವತ್ತೇ ನಾನು ರಿಮೂವ್ ಮಾಡಿದ್ದೇನೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿದ್ದೇನೆ. ಚಾಮರಾಜನಗರದಲ್ಲಿ ಬಿಜೆಪಿ ನಡೆಸುತ್ತಿರುವ ಜನಸ್ವರಾಜ್ಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಆರ್ ಅಶೋಕ್ ಅವರು, ನಾವು ಯಾತ್ರೆ ಮಾಡ್ತಾ ಇದ್ದೀವಿ. ಜೆಡಿಎಸ್ ಕಾಂಗ್ರೆಸ್ ಇನ್ನು ತಯಾರಿಯಲ್ಲಿಯೇ ಇದೆ. ಇನ್ನು ಜೆಡಿಎಸ್ ಕುಟುಂಬ ರಾಜಕಾರಣದಿಂದಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆದ್ರೆ ಕಾಂಗ್ರೆಸ್ನವರು ಗೆಜ್ಜೆ ಕಟ್ಕೊಂಡು ಕುಣಿತಾ ಇದ್ದಾರೆ. ಇನ್ನು ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಂಡಿರೋದು ಮೋದಿ ಅವರ ದೊಡ್ಡತನ. ಕಾಂಗ್ರೆಸ್ ಜಾತಿ ರಾಜಕಾರಣದಲ್ಲಿ ತೊಡಗಿದೆ. ಸಿದ್ದರಾಮಯ್ಯ ಟೋಪಿ ಹಾಕೊಂಡು ಟಿಪ್ಪು ಜಯಂತಿಯನ್ನ ಮಾಡುತ್ತಿದ್ದಾರೆ. ಇನ್ನು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಶಾದಿ ಭಾಗ್ಯ ತಂದ್ರು. ಯಾಕೆ ದಲಿತರಲ್ಲಿ ಇತರಲ್ಲಿ ಬಡವರಿಲ್ವೇ ಅಂತ ಪ್ರಶ್ನಿಸಿದ್ರು. ಇನ್ನು ಎಲ್ಲಾ ಭಾಗ್ಯ ಕೊಟ್ಟರು ಕಾಂಗ್ರೆಸ್ 126ರಿಂದ 76ಕ್ಕೆ ಇಳಿದಿರೋದು ಯಾಕೆ? ಇದು ದೇಶಾದ್ಯಂತ ಜನರು ಕಾಂಗ್ರೆಸ್ ಅನ್ನ ತಿರಸ್ಕರಿಸಿದ್ದಾರೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಒಂದು ಮತ ಚಲಾಯಿಸುವ ಮೂಲಕ ವಿಧಾನ ಪರಿಷತ್ನಲ್ಲೂ ನಮ್ಮ ಪಕ್ಷದ ಬಲ ಹೆಚ್ಚಿಸಿ ಅಂತ ಪಕ್ಷದ ಸ್ಥಳೀಯ ಸಂಸ್ಥೆ ಜನಪ್ರತಿನಿಧಿಗಳಲ್ಲಿ ಮನವಿ ಮಾಡಿದ್ರು. ಹೊಸ ಶಿಕ್ಷಣ ನೀತಿ ಸಕ್ಕರೆ ಲೇಪಿತ ಮಾತ್ರೆಯಂತೆ ಅಂತ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ತಿಳಿಸಿದರು. ಮಾನವ ಬಂಧುತ್ವ ವೇದಿಕೆಯು ಮೈಸೂರಿನ ಎಂಜಿನಿಯರ್ಗಳ ಸಂಸ್ಥೆಯಲ್ಲಿ ಏರ್ಪಡಿಸಿದ್ದ ಹೊಸ ಶಿಕ್ಷಣ ನೀತಿ ಮತ್ತು ಪಠ್ಯ ತಿರುಚುವಿಕೆಯ ರಾಜಕಾರಣ ಕುರಿತ ವಿಚಾರ ಸಂಕಿರಣದಲ್ಲಿ ಮಾತನಾಡಿದ ಅವರು, ಹೊಸ ಶಿಕ್ಷಣ ನೀತಿ ಮೇಲ್ನೋಟಕ್ಕೆ ಚೆನ್ನಾಗಿದೆ. ಇದು ಸಕ್ಕರೆ ಲೇಪಿತ ಮಾತ್ರೆಯಂತೆ ಮೊದಲು ಸಿಹಿ ನಂತರ ಕಹಿಯಾಗುತ್ತೆ ಅಂತ ಹೇಳಿದ್ರು. ಇನ್ನು ವಿದ್ಯಾವಂತರು ನಿರುದ್ಯೋಗಿಗಳಾಗ್ತಿದ್ದಾರೆ. ಬಹುದೊಡ್ಡ ಸುಧಾರಣೆ ಬೇಕಿದೆ ನಿಜ, ಆದ್ರೆ ಅದು ಹೊಸ ಶಿಕ್ಷಣ ನೀತಿಯಂತೆ ಇರಬಾರದು ಎಂದರು. ಇನ್ನು ಬಲವಂತವಾಗಿ ಶಿಕ್ಷಣ ನೀತಿ ಹೇರುವ ಅಧಿಕಾರ ಕೇಂದ್ರಕ್ಕೆ ಇಲ್ಲ. ಸಂವಿಧಾನ ವಿರೋಧಿ ನೀತಿಯನ್ನ ರಾಜ್ಯಗಳ ಮೇಲೆ ಹೇರುವುದು ಒಕ್ಕೂಟ ವ್ಯವಸ್ಥೆಗೆ ಬಲವಾದ ಪೆಟ್ಟು ನೀಡುತ್ತೆ. ಇದು ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆ ಅಂತ ಹೇಳಿದ್ರು. ಇನ್ನು ಶಿಕ್ಷಣವನ್ನ ಅಂಗಡಿಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಶಿಕ್ಷಣಕ್ಕೆ ಸಂಬಂಧಿಸಿದ ಅಧಿಕಾರವನ್ನ ಕೇಂದ್ರೀಕೃತಗೊಳಿಸಲಾಗ್ತಾ ಇದೆ. ಹೊಸ ನೀತಿಯಲ್ಲಿ ವ್ಯಾಪಾರೀಕರಣಕ್ಕೆ ಅವಕಾಶವಿದ್ದು ಹಣ ಇದ್ದವರಿಗಷ್ಟೇ ಶಿಕ್ಷಣ ಎನ್ನುವಂತಾಗಿದೆ. ಖಾಸಗಿಯವರು ಶಿಕ್ಷಣ ಕೊಡುವುದು ಸ್ವಾಗತ, ಆದ್ರೆ ಶಿಕ್ಷಣ ಕ್ಷೇತ್ರವನ್ನ ಖಾಸಗೀಕರಣ ಮಾಡುವುದು ಸರಿಯಲ್ಲ ಅಂತ ಟೀಕಿಸಿದ್ರು. ಇಡೀ ರಾಜ್ಯದ 31 ರಾಜ್ಯಗಳ ಮೇಲೆ ಬಲವಂತವಾಗಿ ಹೇರ್ತಕ್ಕಂಥ ಅಧಿಕಾರ ಆ ಸಮವರ್ತ ಪಟ್ಟಿಯಲ್ಲಿ ನಮ್ಮ ಸಂವಿಧಾನ ನೀಡಿದೆಯಾದ್ರೆ ನನ್ನ ಅಭಿಪ್ರಾಯದಲ್ಲಿ ಖಂಡಿತವಾಗಿಯೂ ಇಲ್ಲ. ಹಾಗಾಗಿ ನಮ್ಮ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಇವತ್ತು ಈ ಪಟ್ಟಿಯನ್ನ ತಂದಿದ್ದಾರೆ, ಈ ನೀತಿಯನ್ನ ತಂದಿದ್ದಾರೆ. ಕೇಂದ್ರ ಏನ್ ಕೆಲಸ ಮಾಡಬೇಕು, ರಾಜ್ಯ ಏನ್ ಕೆಲಸ ಮಾಡಬೇಕು, ಕೇಂದ್ರ ರಾಜ್ಯ ಒಟ್ಟಿಗೆ ಸೇರಿ ಇಂತ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಫೆಡರಲ್ ವ್ಯವಸ್ಥೆಯ ಬಹುಮುಖ್ಯವಾದಂತಹ ಬೇಸಿಕ್ ಕ್ಯಾರೆಕ್ಟರ್, ಅದು ಮೂಲ ಗುಣ. ಆದ್ರೆ ರಾಜ್ಯ ಸರ್ಕಾರಗಳನ್ನ ಬದಿಗೊತ್ತಿ ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ರೀತಿಯಲ್ಲಿ ಒಂದು ನೀತಿಯನ್ನು ರೂಪಿಸಿ ಆ ನೀತಿಯನ್ನ ನಮ್ಮ ಜನರ ಮೇಲೆ ಹೇರ್ತಕ್ಕಂಥದ್ದು, ರಾಜ್ಯಗಳ ಮೇಲೆ ಹೇರ್ತಕ್ಕಂಥದ್ದು ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಬಹಳ ದೊಡ್ಡದಾದಂತಹ ಧಕ್ಕೆ. ಅಧಿಕಾರದ ವಿಕೇಂದ್ರೀಕರಣ ನಮ್ಮ ಸಂವಿಧಾನದ ಒಂದು ಮೂಲ ತತ್ವ. ಆದ್ರೆ ಇವತ್ತು ಹೊಸ ಶಿಕ್ಷಣದಲ್ಲಿ ಹೆಚ್ಚು ಹೆಚ್ಚು ಅಧಿಕಾರನ ಇವತ್ತು ಕೇಂದ್ರ ಪಡ್ಕೊಳ್ತಾ ಇದೆ. ಅದು ಈ ಶಿಕ್ಷಣ ನೀತಿಯಲ್ಲಿ ಕಾಣ್ತದೆ. ಎರಡನೇದಾಗಿ ಈ ಶಿಕ್ಷಣ ನೀತಿಯಲ್ಲಿ ವ್ಯಾಪಾರೀಕರಣ ಹತ್ಯೆ ಆಗ್ತಾ ಇದೆ. ಇನ್ನು ಮುಂದಕ್ಕೆ ಈ ದೇಶದ ಬುಡಕಟ್ಟು ಜನಾಂಗ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳು ಶಿಕ್ಷಣ ಪಡೆಯತಕ್ಕಂಥದ್ದು ಬಹಳ ದುಬಾರಿ ಆಗುತ್ತೆ. ಹಣ ಇದ್ದವರಿಗೆ ಮಾತ್ರ ಶಿಕ್ಷಣ,
ಆಗುತ್ತೆ. ಇನ್ನೊಂದು 20 ವರ್ಷಗಳಲ್ಲಿ ಬಹಳ ಡೀಪ್ ಬಿಕ್ಕಟ್ಟು. ಆದ್ರೆ ಭಾರತ ದೇಶದಲ್ಲಿ ಮಾತ್ರ ಇಡೀ ಜಗತ್ತಿನ ಅತಿ ದೊಡ್ಡ ಯುವ ಶಕ್ತಿ ಎಮರ್ಜ್ ಆಗುತ್ತೆ. ವರ್ಲ್ಡ್ ಬಿಗ್ಗೆಸ್ಟ್ ಯೂತ್ ಫೋರ್ಸ್ ವಿಲ್ ಬಿ ಇನ್ ಇಂಡಿಯಾ ಇನ್ ಅನದರ್ 20 years. ಅವತ್ತು ಇಡೀ ಜಗತ್ತಿನಿಂದ ನಮಗೆ ಬೇಡಿಕೆ ಬರುತ್ತೆ. ಆ ಜಗತ್ತಿನ ಬೇಡಿಕೆಗೆ ನಾವು ಪೂರೈಕೆಯನ್ನ ಮಾಡಬೇಕು ಅಂತ ಅನ್ನೋದಾದ್ರೆ ಈ ಬರೆಯೋದಲ್ಲ ಅಥವಾ ದಸ್ಕತ್ ಹಾಕಿರೋ ಶಿಕ್ಷಣ ಅಲ್ಲ, ಕ್ವಾಲಿಟಿ ಎಜುಕೇಶನ್ ಬೇಕು ಅಂತ ಅನ್ನೋದನ್ನೇ. ಆ ಕ್ವಾಲಿಟಿ ಎಜುಕೇಶನ್ ಮುಖಾಂತರ ನಾವು ಇಡೀ ಜಾಗತಿಕ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿದೆ. ಆ ಯುವ ಜನರ ಆ ದಿಕ್ಕಿನಲ್ಲಿ ನಾವು. ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಮಾತನಾಡಿ, ಶಿಕ್ಷಣದಲ್ಲಿ ಬದಲಾವಣೆ ತರಬೇಕು, ಮುಂದಕ್ಕೆ ಹೋಗುವ ನೀತಿಯನ್ನ ಜಾರಿಗೊಳಿಸಿಲ್ಲ. ಇದು ಹಿಮ್ಮುಖ ಚಲನೆಯ ನೀತಿ, ಕೇಸರೀಕರಣ ಮಾಡುವ ಹುನ್ನಾರ ಇದೆ ಅಂತ ಟೀಕಿಸಿದರು. ಇನ್ನು ಹೊಸ ಶಿಕ್ಷಣ ನೀತಿ ಕಾಲ್ಪನಿಕ ಪರಿಕಲ್ಪನೆಯ ಆಧಾರದ ಮೇಲೆ ರೂಪಿಸಲಾಗಿದೆ, ವೈಜ್ಞಾನಿಕ ತಳಹದಿ ನೀತಿಗೆ ಇಲ್ಲ ಅಂತ ಹೇಳಿದ್ರು. ಜೈ ಭೀಮ್ನಂತಹ ಸಿನಿಮಾ ನೀಡಿದ ತಮಿಳು ಚಿತ್ರರಂಗಕ್ಕೆ ಅಭಿನಂದಿಸುತ್ತೇನೆ. ಆ ತರಹ ಶೋಷಿತರ ಪರವಾದ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲೂ ಬರಬೇಕು ಎಂದರು. ತಳಹದಿಯ ಮೇಲೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಕೇವಲ ಕಾಲ್ಪನಿಕ ಮತ್ತು ಕಾದಂಬರಿ ಆಧಾರಿತ ಒಂದು ಉದಾಹರಣೆ, ಅವರು ಈ ಕನ್ನಡ ಅವತರಣಿಕೆಯಲ್ಲಿ 11.1ನೇ ಖಂಡಿಕೆಯಲ್ಲಿ 7ನೇ ಶತಮಾನದಲ್ಲಿ ಬಾಣಭಟ್ಟ ಎಂಬ ಕವಿ ಬರೆದ ಕಾದಂಬರಿ ಎಂಬ ಕೃತಿಯಲ್ಲಿ 64 ವಿದ್ಯೆಗಳನ್ನು ಕಲ್ಪಿಸಿಕೊಳ್ಳಬಹುದು ಎಂದು ಬರೆಯಲಾಗಿದೆ. ಅಂದ್ರೆ ಆ ಒಂದು ಕಸುಬುಗಳನ್ನ, ಆ ವಿದ್ಯೆಗಳನ್ನ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಅಳವಡಿಸ್ತೀವಿ ಅಂತ ಹೇಳಿ ಅದನ್ನ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅಂದ್ರೆ ಇದು ಕಾದಂಬರಿ ಮತ್ತು ಕಾಲ್ಪನಿಕ ಆಧಾರದ ಮೇಲೆ ಈ ಶಿಕ್ಷಣ ನೀತಿಯನ್ನು ತರುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗಾಗಿ ಯಾವುದೇ ಶಿಕ್ಷಣ ನೀತಿ ಇದ್ರೂ ಕೂಡ ವೈಜ್ಞಾನಿಕವಾದಂತ ತಳಹದಿಯಲ್ಲಿ ಇದ್ರೆ ಅದು ಬಹಳ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನನ್ನ. ಯಾಕಂದ್ರೆ ಕಳೆದ ಒಂದು ತಿಂಗಳ ಹಿಂದೆನೆ ನಾನು ಜೈ ಭೀಮ್ ಚಿತ್ರವನ್ನ ನೋಡಿದೆ. ನಾನು ಆ ಸಂದರ್ಭದಲ್ಲಿ ಅಲ್ಲಿ ಜಸ್ಟಿಸ್ ಚಂದ್ರು ಅವರು ಯಾವ ರೀತಿ ಅವರ ನಿಜ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನ ಚಿತ್ರದ ಮೂಲಕ ತರುವಂತ ಪ್ರಯತ್ನ ಆ ತಮಿಳು ಚಿತ್ರರಂಗದವರು ಅವರು ಮಾಡಿದ್ದಾರೆ. ಆ ತಮಿಳು ಚಿತ್ರರಂಗಕ್ಕೆ ನಾನು ಅಭಿನಂದಿಸ್ತೇನೆ. ಈ ರೀತಿ ಚಿತ್ರಗಳು ಬಹಳಷ್ಟು ಮಾಡಿದರು. ಹಸುರನಂತ ಒಂದು ಚಿತ್ರ, ಒಂದು ಚಲನಚಿತ್ರ, ಅದನ್ನು ಕೂಡ ಬಹಳ ಶೋಷಿತ ಸಮಾಜಕ್ಕೆ. ಇನ್ನು ವೇದಿಕೆಯ ಸಂಸ್ಥಾಪಕ ಸತೀಶ್ ಜಾರಕಿಹೊಳಿ ಮಾತನಾಡಿ, ಹೊಸ ಶಿಕ್ಷಣ ನೀತಿ ಜಾರಿಗೊಂಡ್ರೆ ಹಿಂದುಳಿದವರು ವಾಪಸ್ ಕಾಡಿಗೆ ಹೋಗಬೇಕಾಗುತ್ತೆ ಹಾಗೂ ಚಪ್ಪಲಿ ಹೊಲಿಯಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. 2000 ವರ್ಷಗಳ ಹಿಂದೆ ನಾವು ಶಿಕ್ಷಣದಿಂದ ವಂಚಿತರಾಗಿದ್ವಿ. ಅಂಬೇಡ್ಕರ್ ಅವರಿಂದ ಶಿಕ್ಷಣ ಪಡೆದುಕೊಂಡ್ವಿ. ಹೀಗೆ ಬಿಟ್ಟರೆ ದಲಿತರು ಮುಂದುವರಿಯುತ್ತಾರೆ ಎನ್ನುವ ಭಯದಿಂದ ಈ ನೀತಿ ಜಾರಿಗೊಳಿಸಲಾಗಿದೆ ಎಂದರು. ಈ ಕುರಿತ ವಿರೋಧಕ್ಕೆ ಸರ್ಕಾರ ಕಿವಿಗೊಡ್ತಾ ಇಲ್ಲ, ಆದರೆ ರೈತ ಚಳವಳಿ ಸರ್ಕಾರಕ್ಕೆ ಅಂಕುಶ ಹಾಕಿದೆ. ಶಿಕ್ಷಣ ನೀತಿ ವಿಚಾರದಲ್ಲೂ ಇದೇ ಬಗೆಯ ಜನಾಭಿಪ್ರಾಯ ಮೂಡಬೇಕು ಅಂತ ಹೇಳಿದ್ರು. ಇನ್ನು ಶಿಕ್ಷಣದಲ್ಲಿ ಹೊಸ ಪಠ್ಯ ಸೇರಿಸುವ ಹುನ್ನಾರ ನಡೀತಾ ಇದೆ. ಈ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನ ಮೈಸೂರಿನಲ್ಲಿ ಮುಂದುವರಿಸಬೇಕು, ಪ್ರತಿಭಟನೆಗಳನ್ನ ರೂಪಿಸಬೇಕು ಅಂತ ಕರೆ ನೀಡಿದ್ರು. ಮೈಸೂರು ವಿಶ್ವವಿದ್ಯಾನಿಲಯದ ವಿಜ್ಞಾನ ಭವನದಲ್ಲಿ ಕಾರ್ಯಕ್ರಮ ನಿಗದಿ ಮಾಡಲಾಗಿತ್ತು. ಆದರೆ ಸರ್ಕಾರ ಕುಲಪತಿಯವರಿಗೆ ಬೆದರಿಕೆ ಹಾಕಿ ಅವಕಾಶವನ್ನ ನಿರಾಕರಿಸಲಾಯಿತು ಅಂತ ಆರೋಪ ಮಾಡಿದ್ರು. ಹಿಂದೆ ನಮಗೆಲ್ಲ ಕಲಿಕ್ಕೆ ಅವಕಾಶ ಇರಲಿಲ್ಲ. 2000 ವರ್ಷಗಳ ಹಿಂದೆ ನಮ್ಮ ಶಿಕ್ಷಣದಿಂದ ನಾವು ವಂಚಿತರಾಗಿದ್ದೀವಿ, ಆಸ್ತಿಯಿಂದ ವಂಚಿತರಾಗಿದ್ದೀವಿ. ಬ್ರಿಟಿಷ್ ಬಂದ ನಂತರ ಸ್ವಲ್ಪ ಅವರ ಬಹುಶಃ ಅವರಿಗೋಸ್ಕರ ಸ್ವಲ್ಪ ಇಂಗ್ಲಿಷ್ ಕಲಿಸಿ ನಮಗೆಲ್ಲ ಶಿಕ್ಷಣ ಕೊಡುವಂತ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಸ್ವತಂತ್ರ ನಂತರ ಬಾಬಾ ಸಾಹೇಬ್ ಡಾಕ್ಟರ್ ಅವರ ಸಂವಿಧಾನ ಮೂಲಕ ಇವತ್ತು ನಾವೆಲ್ಲರೂ ಶಿಕ್ಷಣ ಪಡಲಿಕ್ಕೆ ಅರ್ಹರಾಗಿದ್ದೀವಿ. ಸ್ವಲ್ಪ ಮಟ್ಟಿಗೆ ಏನೋ ಕಷ್ಟಪಟ್ಟು ಇವತ್ತು ನೌಕರಿಯಲ್ಲಿ ಇದ್ದೀವಿ, ರಾಜಕೀಯವಾಗಿ ಇದ್ದೀವಿ, ಸಾಮಾಜಿಕವಾಗಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನು
ಸುದ್ದಿ ಮುಂದುವರಿಯುತ್ತೆ, ಚಿಕ್ಕದೊಂದು ಬ್ರೇಕ್. ಮತ್ತೊಮ್ಮೆ ಸ್ವಾಗತ. ಸಿದ್ದರಾಮಯ್ಯ ಸರ್ಕಾರದ ಅವಧಿ ಹಾಗೂ ಯುಪಿಎ ಸರ್ಕಾರದ ಅವಧಿಯ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಮುಂಬರುವ ವಿಧಾನ ಪರಿಷತ್ ಚುನಾವಣೆ ಎದುರಿಸಲಾಗುತ್ತೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ತಿಳಿಸಿದರು. ಮೈಸೂರಿನಲ್ಲಿ ಇಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧಿಸುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪಟ್ಟಿ ಸಿದ್ಧವಾಗಿದೆ, ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಎಂದರು. ಇನ್ನು ಅಭ್ಯರ್ಥಿಗಳ ಆಯ್ಕೆ ವೇಳೆ ಅವರು ಮಾಡಿರುವಂತಹ ಕಾರ್ಯ, ಜನಪ್ರಿಯತೆ, ಪಕ್ಷಕ್ಕಾಗಿ ಶ್ರಮಿಸಿರುವುದನ್ನ ಮಾನದಂಡವಾಗಿ ಪರಿಗಣಿಸಲಾಗಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿರುವ ಜನಪರ ಅಭಿವೃದ್ಧಿ ಕಾರ್ಯಗಳು ಹಾಗೂ ಯುಪಿಎ ಸರ್ಕಾರದ ಅವಧಿಯಲ್ಲಿನ ಸಾಧನೆಗಳನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸುತ್ತೇವೆ ಎಂದರು. ಇನ್ನು ಬೆಳಗಾವಿ ಕ್ಷೇತ್ರದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಹೋದರ ಲಖನ್ ಜಾರಕಿಹೊಳಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಸತೀಶ್ ಜಾರಕಿಹೊಳಿ, ಬಿಜೆಪಿಗೆ ಸಂಬಂಧಿಸಿದ ವಿಚಾರಕ್ಕೆ ನಾನು ಪ್ರತಿಕ್ರಿಯೆ ನೀಡುವುದಿಲ್ಲ, ಅದು ಅವರಿಗೆ ಬಿಟ್ಟಂತಹ ವಿಚಾರ ಎಂದಷ್ಟೇ ಹೇಳಿದರು. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ದಲಿತರಿಗೆ ಸಿಎಂ ಸ್ಥಾನ ಸಿಗಲಿದೆಯಾ ಎಂಬ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಅತ್ಯಂತ ತೀಕ್ಷ್ಣವಾಗಿ ಉತ್ತರಿಸಿದ ಸತೀಶ್ ಜಾರಕಿಹೊಳಿ, ನಮ್ಮ ಪಕ್ಷ 113 ಸ್ಥಾನ ಗಳಿಸಿದಾಗ ಆ ಬಗ್ಗೆ ವಿಚಾರ ಮಾಡೋಣ, ಆ ಬಗ್ಗೆ ಈಗಲೇ ಗೊಂದಲ ಆಗಬಾರದು ಎಂದರು. ನಮ್ಮ ಕಾರ್ಯಕರ್ತರನ್ನ ಮತ್ತೆ ಅವರನ್ನ ಸದಸ್ಯತ್ವ ಮಾಡೋ ಮೂಲಕ ಅವ್ರನ್ನ ಮುಖ್ಯವಾಹಿನಿಗೆ ತರ್ತಾ ಇದ್ದೇವೆ. ಸೊ ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಆಗಿದೆ, ಅದರ ಮೈಸೂರು ವಿಭಾಗ ಮಟ್ಟದ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಪರಿಷತ್ ಈಗಾಗಲೇ ಮಾಡ್ತಾ ಇದ್ದೀವಿ, ಎಲ್ಲ ಕಡೆ ಹೆಚ್ಚು ಕಮ್ಮಿ ಕ್ಯಾಂಡಿಡೇಟ್ ಅಭ್ಯರ್ಥಿಗಳ ಆಯ್ಕೆ ಆಗಿದ್ದಾರೆ. ಸೊ ಇನ್ನು ಘೋಷಣೆ ಮಾಡೋದೊಂದು ಬಾಕಿ ಇದೆ. ಈಗಾಗಲೇ ಅವ್ರ ಪರವಾಗಿ ಎಲ್ಲ ಕಡೆ ಕೆಲಸ ಪ್ರಾರಂಭ ಆಗಿದೆ. ಆನಂದಂಡೆ ಅವನು ಪಾಪ್ಯುಲರ್ ಇರಬೇಕು, ಆ ಭಾಗದಲ್ಲಿ ಅವನು ಜನ ಗುರುತಿಸಿರ್ಬೇಕ್ರೆ, ಹಿಂದೆ ಅವರು ಇದ್ರೆ ಹಿಂದೆ ಕೆಲಸ ಮಾಡಿರಬೇಕು. ಸೊ ಇದೇ ಮಾನದಂಡ. ಚುನಾವಣೆ ಯಾವ ಮಾನದಂಡದ ಮೇಲೆ ಅಂದ್ರೆ ಯಾವ ವಿಚಾರವನ್ನು ಚುನಾವಣೆಗೆ ಹೋಗ್ತಾ ನೋಡಿ, ಸೊ ನಮ್ಮ ಪಕ್ಷದ ಕೂಡ ಕೆಲಸ ಮಾಡಿದ ಮಾನದಂಡ ಇದೆ. ಸಿದ್ದರಾಮಯ್ಯ ಅವ್ರ ಕಾಲದ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದು ಒಂದು ಕಡೆ ಇದೆ. ಇನ್ನೊಂದು ಕಡೆ ನಮ್ಮ ಅಭ್ಯರ್ಥಿಗಳು ಅಷ್ಟು ಅವರು ಹೆಚ್ಚು ಪಾಪ್ಯುಲರ್ ಇರಬೇಕು, ಆ ಭಾಗದಲ್ಲಿ ಜನಪರ ಕೆಲಸ ಮಾಡಿರ್ಬೋದು. ಇವ್ರನ್ನ ಗುರುತಿಸುವಂಥ ಕೆಲಸ ಮಾಡ್ತಿದೆ ಪಕ್ಷ. ಈಗ ಬೆಳಗಾವಿ ವಿಚಾರಕ್ಕೆ ಬಂದರೆ ರಮೇಶ್ ಜಾರಕಿಹೊಳಿ ಅವರು ಒಂದು ನಿರೀಕ್ಷೆಯಲ್ಲಿ ಅದು ಗೊತ್ತಿಲ್ಲ, ಅವ್ರು ಬಿಜೆಪಿಗೆ ಸಂಬಂಧಪಟ್ಟ ವಿಚಾರ. ನಮ್ದು ಈಗಾಗಲೇ ಕ್ಯಾಂಡಿಡೇಟ್ ಕೂಡ ಗುರುತಿಸಿದ್ದೀವಿ. ಈಗಾಗಲೇ ಪ್ರಚಾರ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಪರ ಪ್ರಾರಂಭ ಆಗಿದೆ. ಇಲ್ಲ, ಅವ್ರಿಗೆ ಬಿಟ್ಟ ವಿಚಾರ ಅದು ಅವ್ರಿಗೆ ಕೇಳಬೇಕಾದಾಗ ನಾ ಅದ್ರ ಬಗ್ಗೆ ಹೇಳಲಿಕ್ಕೆ ಅದಿಲ್ಲ. ನಾವೆಲ್ಲ 113 ಆದ್ಮೇಲೆ ನಾವು 113 ಬಂದ ಬೇಕಾದ ವಿಚಾರ. ಇಲ್ಲ, ಗೊಂದಲ ಆಗಬಾರ್ದು. ಇದೆಲ್ಲ ನಂತರ, ಈಗ ಪ್ರಶ್ನೆ ಬರೋದಿಲ್ಲ ಚರ್ಚೆ. ಸರ್ಕಾರ ಬಿಜೆಪಿ ಅಂತ ಆರೋಪ ಮಾಡಿದ್ರು ಸಿದ್ದರಾಮಯ್ಯ.
ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಸಂಭವಿಸಿರುವ ವ್ಯಾಪಕ ಹಾನಿಗೆ ಸರ್ಕಾರ ಕೂಡಲೇ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ರಾಜ್ಯ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಮೈಸೂರಿನ ಆರ್ಗೇಟ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದ ವಾಟಾಳ್ ನಾಗರಾಜ್ ಮಳೆಯಿಂದ ಆಗಿರುವ ಹಾನಿಗೆ ಸರ್ಕಾರ ಕೂಡಲೇ ಪರಿಹಾರ ನೀಡುವಂತೆ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಎಂದೂ ಕಂಡರಿಯದ ರೀತಿಯಲ್ಲಿ ಭಾರೀ ಮಳೆಯಿಂದ ಅಪಾರ ನಷ್ಟವಾಗಿದೆ. ಸರ್ಕಾರ ಈ ಬಗ್ಗೆ ತಕ್ಷಣ ಉನ್ನತ ಮಟ್ಟದ ಸಭೆ ನಡೆಸಿ ಪರಿಹಾರ ಬಿಡುಗಡೆ ಮಾಡಬೇಕು. ಯಾವುದೇ ಬೆಳೆ ಇರಬಹುದು, ನಷ್ಟದ ಪರಿಹಾರವನ್ನ ನೀಡಬೇಕು. ಈ ಬಗ್ಗೆ ಸಮಗ್ರ ಸಮೀಕ್ಷೆ ಆಗಬೇಕು ಎಂದರು. ಇನ್ನು ಮಳೆಯಿಂದ ಉಂಟಾದ ಅವಘಡಗಳಲ್ಲಿ ಸತ್ತವರ ಕುಟುಂಬಕ್ಕೆ ಕನಿಷ್ಠ 10 ಲಕ್ಷ ರೂಪಾಯಿ ಹಣ ಪರಿಹಾರ ನೀಡಬೇಕು. ಮಳೆ ಹಾನಿಯಿಂದ ಆಗಿರುವ ನಷ್ಟಕ್ಕೆ 5,000 ಕೋಟಿ ರೂಪಾಯಿಗಳ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದರು. ರೈತ ವಿರೋಧಿ 3 ಕಾಯ್ದೆಗಳನ್ನು ರದ್ದುಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಟಕೀಯ ಬೆಳವಣಿಗೆ ಅಂತ ಜಿಲ್ಲಾ ರೈತ ಸಂಘದ ಸಾಮೂಹಿಕ ನಾಯಕತ್ವದ ಅಧ್ಯಕ್ಷ ವಿದ್ಯಾಸಾಗರ್ ಟೀಕಿಸಿದರು. ನಂಜನಗೂಡಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತರದ ಪಂಚರಾಜ್ಯ ಚುನಾವಣೆ ಹಿನ್ನೆಲೆ ರೈತರಿಗೆ ಕೇವಲ ಭರವಸೆಯನ್ನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನ್ನ ದೇಶದ ರೈತರು ನಂಬುವ ಪರಿಸ್ಥಿತಿಯಲ್ಲಿಲ್ಲ. ಸತತ 1 ವರ್ಷಗಳಿಂದ ನಡೀತಾ ಇರುವಂತಹ ನಿರಂತರ ಪ್ರತಿಭಟನೆಯಲ್ಲಿ 750 ಜನ ರೈತರು ಮೃತರಾಗಿದ್ದಾರೆ. ಲಕ್ಷಾಂತರ ರೈತರು ಪ್ರತಿಭಟನೆ ಸ್ಥಳಕ್ಕೆ ನರೇಂದ್ರ ಮೋದಿ ಧಾವಿಸಿ ರೈತರ ಸಮಸ್ಯೆಯನ್ನ ಕೇಳಲಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತನ್ನ ಈಗ ಯಾರೂ ಕೂಡ ರೈತರು ನಂಬುವುದಿಲ್ಲ. ಮೋದಿ ಅವರ ಮಾತಿಗೆ ನಾವು ಸಂಭ್ರಮಾಚರಣೆ ಮಾಡುವ ಸ್ಥಿತಿಯಲ್ಲಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಸಂಸದೀಯ ಪ್ರಕ್ರಿಯೆಗಳನ್ನ ನಡೆಸಿ ಅಧಿಕೃತವಾಗಿ ಘೋಷಣೆ ಮಾಡಬೇಕು. ರೈತರ ಬೆಳೆಗಳಿಗೆ ಎಂಎಸ್ಪಿ ದರ ನಿಗದಿಪಡಿಸಬೇಕು. ವಿದ್ಯುತ್ ಖಾಸಗೀಕರಣ ಮಾಡಬಾರದು. ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಜಾರಿಗೆ ತರಬೇಕು. ರೈತರಿಗೆ ಅನುಕೂಲಕರವಾಗುವಂತಹ ನಿಟ್ಟಿನಲ್ಲಿ ಕೃಷಿ ಕಾಯ್ದೆಗಳನ್ನ ಜಾರಿಗೆ ತರಬೇಕು ಅಂತ ಆಗ್ರಹಿಸಿದ್ರು. ಹರಿಯಾಣ, ಪಂಜಾಬ್, ಡೆಲ್ಲಿ, ಉತ್ತರ ಪ್ರದೇಶ ಈ ಒಂದು ರಾಜ್ಯಗಳಿಗೆ ಸೀಮಿತವಾಗಿದ್ದ ರೈತ ಹೋರಾಟವನ್ನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಸುಪುತ್ರಿ ಚುಕ್ಕಿ ನಂಜುಂಡಸ್ವಾಮಿ ಅವರು ದಕ್ಷಿಣ ಭಾರತಕ್ಕೆ ಒಪ್ಪಿಸುವಂಥ ಕೆಲಸ ಮಾಡಿದ್ರು. ತಮಿಳುನಾಡು, ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ರೈತ ಮಹಾ ಪಂಚಾಯತ್ಗಳನ್ನ ರಾಕೇಶ್ ಸಿಂಗ್ ಟೀಕಾಯತ್ ಮತ್ತು ಯುದ್ಧವೀರ್ ಸಿಂಗ್ ಅವ್ರನ್ನ ಕರೆಸಿ ಹೋರಾಟನ ಮಾಡೋಂಥ ಕೆಲಸನ ಮಾಡಿದ್ರು. ನಾವು ಬೆಳಗ್ಗೆ ಏನು ಪ್ರಧಾನಮಂತ್ರಿ ಅವರು ಹೇಳ್ಯಾರೆ, ಈ ಒಂದು ಮಾತನ್ನ ಸಂಪೂರ್ಣವಾಗಿ ಒಪ್ಪಕ್ಕೆ ತಯಾರಿಲ್ಲ. ಒಂದು ನಾವು ಕೇಳ್ತಿದ್ದದ್ದು ಅದೇ ಹೋರಾಟದಲ್ಲಿ ರೈತರು ಬೆಳೆಯುವ ಪ್ರತಿಯೊಂದು ಬೆಳೆಗೂ MSP ಇರಬೇಕು. MSPಯನ್ನು ಕಾನೂನುಬದ್ಧಗೊಳಿಸಬೇಕು. MSPಗಿಂತ ಯಾವುದೇ ಬೆಳೆಗಳು ಕಡಿಮೆ ರೇಟ್ಗೆ ಖರೀದಿ ಆಗಬಾರ್ದು. ಒಂದು ವೇಳೆ ಖರೀದಿ ಆಗದೆ ಆದರೆ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಅವಕಾಶ ಇರಬೇಕು ಅಂತೇಳಿ, ಮತ್ತೊಂದು ಇಡೀ ದೇಶದ ವಿದ್ಯುತ್ ವ್ಯವಸ್ಥೆಯನ್ನು ಖಾಸಗೀಕರಣ ಮಾಡಕ್ಕೆ ಕೊಟ್ಟಿದ್ರಿ, ಇದು ಕೂಡ ಆಗಬಾರ್ದಂತೇಳಿ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಬೆಳಗ್ಗೆ 3 ಏನು ಕಾಯ್ದೆಗಳು, ಕೃಷಿ ಕಾನೂನುಗಳು ಆಗಿದ್ದು, ಕಾನೂನುಗಳಾಗಿದ್ದು ಅದನ್ನು ಮಾತ್ರ ವಾಪಸ್ ತಗೊಂಡಿದ್ದೀನಿ. ನಾನು ರೈತರ ಜೊತೆ ಸಂವಹನ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ ಅಂತ ಕೋರಿದ್ರಿ. ಆದರೆ ಇವತ್ತು ನಿಮ್ಮ ಮೇಲೆ ರೈತರು, ಈ ದೇಶದ ರೈತರು ಭರವಸೆಯನ್ನು ಕಳ್ಕೊಂಡಿದ್ದೀವಿ. ನಿಮ್ಮ ಮಾತಿಗೆ ಅಂತ ಮಾನ್ಯತೆ ಕೊಡಬೇಕಾಗಿಲ್ಲ. ಈ ಒಂದು ಮಾತನ್ನು ಸಂಸದೀಯ ಪ್ರಕ್ರಿಯೆಗಳನ್ನ ಮಾಡಿ ಸಂಪೂರ್ಣ ವಾಪಸ್ ತಗೊಂಡಿದ್ದೀನಿ. ರೈತರ ಎಲ್ಲ ಬೆಳೆಗಳಿಗೆ MSP ಮಾಡ್ತೀನಿ. ನೀವೇ ಹೇಳಿದ್ದು 2022ಕ್ಕೆ ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರಿ. ಸ್ವಾಮಿನಾಥನ್ ಆಯೋಗದ ವರದಿಯನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದ್ರಿ. ಆದರೆ ನೀವು ಮಾಡಿಲ್ಲ. ಅದರ ಬದಲಾಗಿ 1 ವರ್ಷದಿಂದ ರೈತ ಹೋರಾಟದಲ್ಲಿ 750 ಜನ ರೈತರನ್ನ ಬಲಿ ತಗೊಂಡಿದ್ರಿ. ನಿಮ್ಮ ಸರ್ಕಾರವನ್ನು ರೈತರ ಬಲಿ ತೆಗೆದುಕೊಳ್ಳುವ ಸರ್ಕಾರ ಅಂತೇಳಿ ನಾವು ರೈತರು. ಯಳಂದೂರು ಪಟ್ಟಣದ ಕಸ ತೆಗೆದು ಸುಂದರ ಮತ್ತು ಆರೋಗ್ಯವಾಗಿರಲು ನೆರವಾಗುವ ಪೌರ ಕಾರ್ಮಿಕರು ಇಂತಹ ದುರಂತ ಬದುಕನ್ನು ಎದುರಿಸ್ತಾ ಇರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ. ಹೌದು, ಚಾಮರಾಜನಗರ ಜಿಲ್ಲೆಯಲ್ಲಿ ವಾರದಿಂದ ಸುರಿಯುತ್ತಿರೋ ಮಳೆಯ ನೀರಿಗೆ ಜಿಲ್ಲೆಯ ಯಳಂದೂರು ಪಟ್ಟಣದ ಪೌರ ಕಾರ್ಮಿಕರ ಕಾಲೋನಿಯಲ್ಲಿ ಮನೆಗಳಿಗೆಲ್ಲ ಸೋರ್ತಿವೆ. ಇನ್ನು ಈ ಕಾಲೋನಿಯಲ್ಲಿ ಸುಮಾರು 300 ಜನ ವಾಸ ಮಾಡ್ತಿದ್ದೇವೆ. ಬಾಣಂತಿಯರು, ಗರ್ಭಿಣಿಯರು ಇದ್ದಾರೆ. ಆದರೆ ಮನೆ ಸೋರ್ತಾ ಇರೋದ್ರಿಂದ ನಾವ್ಯಾರೋ 1 ವಾರಗಳ ಕಾಲದಿಂದ ನಿದ್ದೆ ಮಾಡಿಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸರ್ಕಾರದ ವತಿಯಿಂದ ಪೌರ ಕಾರ್ಮಿಕರಿಗೆ ಉತ್ತಮ ಮನೆ ನಿರ್ಮಾಣ ಮಾಡಿಕೊಡಬೇಕು. ಆದ್ರೆ ಇಲ್ಲಿ ನಡೆದಿರೋ ಕಳಪೆ ಕಾಮಗಾರಿಯ ಮನೆ ಕೆಲಸಕ್ಕೆ ಕಾಲೋನಿಯ ಜನರ ಬದುಕು ಮೂರಾಪಟ್ಟಿಯಾಗಿದೆ. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಸಮಸ್ಯೆ ಹೇಳಿದ್ರು ಯಾರೋ ಸ್ಪಂದಿಸ್ತಾ ಇಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ರು. ಅದು
ಅವ್ರನ್ನೇ ಬಂದು ಕರ್ಕೊಂಡ್ಬಂದು ತೋರ್ಸಿದ್ವಿ. ಇಲ್ಲಿ ಟೌನ್ ಪಂಚಾಯತಿಗೆ ಹೇಳಿದ್ರೆ ಬಾಂತಿ ನೋಡಿ ಮನ್ಗಕ್ ಜಾಗ ಇಲ್ಲ, ಮನ್ಗಕ್ ಜಾಗ ಇಲ್ಲ. ಬೆಳಗಾರು ತೊಳಬೇಕ ಹಾಕೊಂಡು ಮೂಲಾಗೂ ಕುಂತಿದಾರ ಬಾಂತಿಗಳು. ಅಲ್ಲಿ ನೋಡಿ ಒಂದು ವಾರ ಆಗಿದ್ದಿಲ್ಲ. ಜನ ಮಕ್ಕಳು ಮರಿ ಎಲ್ಲ ಸೇರಿ ಸರ್ 300 ಸೀಟ್ ಇದೀವಿ ಸರ್. ಬಾಣ್ತೀರು ಬಸ್ರಿರೆಲ್ಲ ಒಂದ್ 4-5 ಸೀಟ್ ಇದೀವಿ ಸರ್. ಅವ್ರು ಬಾಣ್ತೀರು ಬಸ್ರಿಯವ್ರು ಇನ್ನು ಎಲ್ಲಾ ಮನೆಗಳು ತುಂಬಾ ಸೋರ್ತಾ ಇದೆ. ಕಳಪ ಕಾರಿಗೆ ಇದ್ ಮಾಡ್ಕೊಟ್ಟಿ ಎಲ್ಲಾದ್ರಿಂದ ಎಲ್ಲಾರ ಮನೆಗಳು ಪ್ರತಿಯೊಬ್ಬ ರಾತ್ರಿ ಎಲ್ಲ ಇಡೀ ರಾತ್ರಿ ಎಲ್ಲ ಮಲಗಿಲ್ಲ. ಈ ವಾರದಿಂದ ಮಳೆ ಬಂದಿರೋದ್ರಿಂದ ತುಂಬಾ ವ್ಯವಸ್ಥೆ ಎಲ್ಲ ಇದಾಗ್ಬಿಟ್ಟೈತೆ. ಎಲ್ಲಾರು ಯಾವಾಗಾದ್ರೂ ಬಿಡ್ಬೋದು ಸರ್. ಇವಾಗ ನಮ್ಮನೇನ ಸಾಕ್ಷಿ. ಚಾಮರಾಜನಗರ ತಾಲೂಕಿನ ಹೊಮ್ಮದಕೆರೆ 16 ವರ್ಷಗಳ ಬಳಿಕ ಕೋಡಿ ಬಿದ್ದು ರೈತರಲ್ಲಿ ಹರ್ಷ ತಂದಿದೆ. ತಾಲೂಕಿನ ವ್ಯಾಪ್ತಿಯ ಕೆಲ ದಿನಗಳಿಂದ ವ್ಯಾಪಕ ಮಳೆಯಾಗ್ತಾ ಇದ್ದು ಸುವರ್ಣಾವತಿ ಜಲಾಶಯದ ಕ್ರಸ್ ಗೇಟ್ ಮೂಲಕ ನೀರನ್ನ ಹೊರಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹೊಮ್ಮದಕೆರೆ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಕೆರೆ ತುಂಬಿ ಕೋಡಿ ಬಿದ್ದಿರುವುದನ್ನ ನೋಡಲು ಕೆರೆಯ ಅಚ್ಚುಕಟ್ಟುದಾರರು, ಹೊಮ್ಮನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮದವರಾದ ಆಲೂರು, ಕೋಟಂಬಳ್ಳಿ, ಗುಳಿಪುರ ಗ್ರಾಮಗಳ ಜನರು ತಂಡೋಪತಂಡವಾಗಿ ಬರ್ತಿದ್ದಾರೆ. ಇನ್ನು ಕೆರೆ ತುಂಬಿ ಕೋಡಿ ಬಿದ್ದಿರುವುದಕ್ಕೆ ರೈತರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಗಡಿ ಜಿಲ್ಲೆ ಚಾಮರಾಜನಗರ ತಾಲೂಕಿನ ಎರಸವಾಡಿ ಗ್ರಾಮದ ಕೆರೆಯಲ್ಲಿ ಅನುಮಾನಾಸ್ಪದವಾಗಿ ಮೀನುಗಳ ಮಾರಣ ಹೋಮ ನಡೆದಿದ್ದು ಸಾವಿರಾರು ಮೀನುಗಳು ಸತ್ತು ಬಿದ್ದಿವೆ. ತಿಂಗಳಿನಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಕೆರೆ ಕಟ್ಟೆಗಳೆಲ್ಲ ತುಂಬಿದ್ದು ಇದನ್ನ ನೋಡಲು ಗ್ರಾಮದ ಜನತೆ ಆಗಮಿಸಿದ್ರು. ಕೆರೆಯನ್ನ ನೋಡಲು ಗ್ರಾಮದ ಜನ ಕೆರೆ ಏರಿ ಮೇಲೆ ನಿಂತಾಗ ನೋಡುತ್ತಲೇ ಸಾವಿರಾರು ಸತ್ತ ಮೀನುಗಳು ತೇಲುವುದನ್ನ ಗಮನಿಸಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದು ಸತ್ತ ಮೀನುಗಳನ್ನ ಒಂದೆಡೆ ತಂದು ಶೇಖರಿಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಮೀನುಗಾರಿಕೆ ಅಧಿಕಾರಿಗಳಿಗೆ ವಿಚಾರವನ್ನ ತಿಳಿಸಿದ್ರು. ಇನ್ನು ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಸತ್ತ ಮೀನುಗಳನ್ನ ಲ್ಯಾಬ್ ಟೆಸ್ಟ್ಗೆ ಕಳುಹಿಸಿದ್ದು ವರದಿ ಬರುವ ತನಕ ಯಾರೂ ಮೀನುಗಳನ್ನ ತಿನ್ನದಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ರೆ ಪ್ರಕೃತಿಯ ವಿಕೋಪಕ್ಕೆ ಈ ಮೀನುಗಳು ಸತ್ತಿದೆಯೋ ಅಥವಾ ಯಾರಾದರೂ ವಿಷ ಬೆರೆಸಿದ್ದಾರೋ ಎಂಬ ಸಂಶಯ ಇದೀಗ ಮೂಡಿದ್ದು ಅಧಿಕಾರಿಗಳು ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಇದೀಗ ಒತ್ತಾಯ ಮಾಡುತ್ತಾರೆ. ಈ ಮೀನು ತಂಡ್ಕೋಣ. ಗಡಿ ಜಿಲ್ಲೆ ಚಾಮರಾಜನಗರದ ಹರದನಹಳ್ಳಿ ಗ್ರಾಮದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ರಾತ್ರಿ ವಿಷ್ಣು ದೀಪೋತ್ಸವ ನಡೆಸಲಾಯಿತು. ಗ್ರಾಮದ ಶ್ರೀ ವೇಣುಗೋಪಾಲ ಸ್ವಾಮಿ ಸೇವಾ ಸಮಿತಿ ಹಾಗೂ ಸ್ವಾಮಿ ವಿವೇಕಾನಂದ ಪಾಠಶಾಲೆ ತಂಡದ 100ಕ್ಕೂ ಹೆಚ್ಚು ಕಾರ್ಯಕರ್ತರು ಗ್ರಾಮಸ್ಥರ ಸಹಕಾರದೊಂದಿಗೆ 60ಕ್ಕೂ ಹೆಚ್ಚು ಲೀಟರ್ ಎಣ್ಣೆಯನ್ನು ಬಳಸಿ 3000 ಹಾಗೂ 300ಕ್ಕೂ ಹೆಚ್ಚು ಮೇಣದ ಬತ್ತಿಗಳನ್ನು ಏಕಕಾಲದಲ್ಲಿ ಹಚ್ಚುವ ಮೂಲಕ ವಿಷ್ಣು ದೀಪೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದರು. 17ನೇ ಶತಮಾನದಲ್ಲಿ ಚಿಕ್ಕ ದೇವರಾಜ ಒಡೆಯರ್ ಅವರು ನಿರ್ಮಾಣ ಮಾಡಿದ ಈ ದೇವಸ್ಥಾನವನ್ನ ಅಳಿಯದಂತೆ ಗ್ರಾಮಸ್ಥರು ಕಾಪಾಡಿಕೊಂಡು ಬಂದಿದ್ದು ಇದೀಗ ಶ್ರೀ ವೇಣುಗೋಪಾಲ ಸ್ವಾಮಿ ಸೇವಾ ಸಮಿತಿಯ ಕಾರ್ಯಕರ್ತರು ದೇವಸ್ಥಾನವನ್ನ ನವೀಕರಿಸಿ ಪ್ರತಿದಿನ ಪೂಜೆ ಪುನಸ್ಕಾರಗಳನ್ನ ಮಾಡುವ ಮೂಲಕ ಪುರಾತನ ಕಾಲದ ಸ್ಮಾರಕವನ್ನ ಜೀವಂತವಾಗಿರಿಸಿ ವಿಷ್ಣು ದೀಪೋತ್ಸವಕ್ಕೆ ಜಿಲ್ಲಾ ಸತ್ರ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಸದಾಶಿವ ಎಸ್ ಸುಲ್ತಾನ್ಪುರಿ ಅವರು ಭಾಗವಹಿಸಿ ಅತೀವ ಸಂತಸ ವ್ಯಕ್ತಪಡಿಸಿದರು. ಈ ವೇಳೆ ಶ್ರೀ ಗೋಪಾಲ ಸ್ವಾಮಿಯ ಉತ್ಸವ ಮೂರ್ತಿಯಾದ ಹೊತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ನಡೆಸಿ ರಥದ ಬೀದಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಬೃಂದಾವನ ಉತ್ಸವವನ್ನ ಸಹ ಆಚರಣೆ ಮಾಡಿದ್ರು. ವಿಷ್ಣು ದೀಪೋತ್ಸವದಿಂದ ಇಡೀ ದೇವಸ್ಥಾನಕ್ಕೊಂದು ಮೆರುಗು ನೀಡಿದ್ದು ಭಕ್ತರು ಈ ದೃಶ್ಯವನ್ನ ಕಣ್ತುಂಬಿಕೊಂಡು ಪರಮ ಪುನೀತರಾಗಿ ಸೇವಾ ಸಮಿತಿಯ ಸದಸ್ಯರ ಕಾರ್ಯ ವೈಖರಿಗೆ ಶ್ಲಾಘಿಸಿದ್ರು. ಇನ್ನು ದೀಪೋತ್ಸವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಪ್ರದೀಪ್ ದೀಕ್ಷಿತ್, ಶೇಷಾದ್ರಪ್ಪ, ರಾಮಂಜು, ಎಲ್ಲ ಜನಾಂಗದ ಯಜಮಾನರು, ಮುಖಂಡರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.